ನಾವೆಲ್ಲ ಒಂದ್ ಚಿಕ್ಕ ಝಲಕ್ ನೋಡಿದೀವಿ, ಅದ್ರಲ್ಲೇ ನಮ್ಗೆ ಒಂದಷ್ಟು ಐಡಿಯಾ ಸಿಗ್ತಾ ಇದೆ. ಈ ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮಸ್ಕಾರ. ಪಾತ್ರದ ಬಗ್ಗೆ ಈಗಲೇ ಮಾತಾಡ್ಬಿಟ್ರೆ ಪೂರ್ತಿ ಅಲ್ಲಿ ಉಳ್ಕೊಳ್ಳಲ್ಲ, ನೋಡಿದ್ರೆ ಗೊತ್ತಾಗಲ್ಲ ಪೊಲೀಸ್ ಮಾಡ್ತಾರೆ. ವ್ಯವಸ್ಥೆಯ ಪವರ್, ಅದರ ಶಕ್ತಿ, ಅದರ ವಿರುದ್ಧ ಸಿಡಿದಿರುವಂಥ ಒಂದು ಪ್ರತಿರೋಧ, ಅದರ ಮಧ್ಯದಲ್ಲಿ ಸಿಕ್ಕಾಕೊಳ್ಳುವಂಥ ನಿಮ್ಮಂಥ ಸಾಮಾನ್ಯ ಚಾಂದ್ರ, ಆ ಸಾಮಾನ್ಯ ಚಾಂದ್ರ ಕಥೆ, ಅದರಲ್ಲಿ ಒಂದು ಜೋಡಿಯ ಕಥೆ. ಈ ಥರದ ಸಬ್ಜೆಕ್ಟು ನನಗೆ ತುಂಬ ಇಷ್ಟ. ಹಾಗಾಗಿ ಪುನೀತ್ ಹೇಳೋದು ತುಂಬ ಖುಷಿ ಆಯಿತು ಮಾಡಿ ಅಂತ. ಬಟ್ ಕೆಲವು ನನ್ನ ಆಕ್ಷೇಪಣೆಗಳು ಇತ್ತು. ಸೊ ಹಾಗೆಲ್ಲ ಇದ್ರಷ್ಟೇ ಬರ್ತೀನಿ ಅಂತ ಹೇಳಿದ್ದೆ. ಈಗ ನರಸಿಂಹ ಅವರು ಹೇಳಿದ್ರು ತುಂಬ ಥ್ಯಾಂಕ್ಸ್, ತುಂಬ ಸಹಕಾರ ಕೊಟ್ಟಿದ್ರು, ತುಂಬ ತೊಂದರೆ ಕೊಟ್ಟಿದ್ದೀನಿ. ಆ್ಯಕ್ಚುಲಾಗಿ ಎಲ್ರಿಗೂ ಕ್ಷಮೆ ಕೇಳ್ಕೊಡ್ತೀನಿ. ಸ್ವಲ್ಪ ನನಗೆ ಇಂಜುರಿ ಆಗ್ಬೋದು, ಸ್ವಲ್ಪ ನನಗೋಸ್ಕರ ನನ್ನಿಂದ ಸುಮಾರು ಕಾರಣ ಆಯಿತು. ಸುಮಾರು ಎಲ್ರಿಗೂ ಪ್ರೊಡ್ಯೂಸರ್ ಎಲ್ರಿಗೂ ಸಾರಿ ಆ್ಯಂಡ್ ಥ್ಯಾಂಕ್ಸ್ ನನ್ನನ್ನು ತಡ್ಕೊಂಡಿದ್ದಕ್ಕೆ. ಸಿನಿಮಾ ಟ್ರೇಲರ್ ತುಂಬ ಚೆನ್ನಾಗಿ ನೋಡಿದ್ದೀನಿ, ನನಗೆ ಇಷ್ಟ ಆಯಿತು. ಸಿನಿಮಾ ಖಂಡಿತ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ. ಈ ಥರದ ಒಂದು ವಿಷಯ ಅದು ಈಗಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಬರೋದಿಲ್ಲ ಅಂತ ಒಂದು ದೊಡ್ಡ ಆಕ್ಷೇಪಣೆ. ತಮಿಳು ಸಿನಿಮಾಗಳಲ್ಲಿ ತುಂಬ ರಿಯಲಿಸ್ಟಿಕ್ ಸಿನಿಮಾಗಳು ಮಾಡ್ತಾರೆ, ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ, ಸಾಮಾನ್ಯ ಜನರ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತೀವಿ. ತಮಿಳು ಸಿನಿಮಾಗಳನ್ನ ಎಲ್ಲರೂ ನೋಡ್ತೀವಿ, ಆದರೆ ಕನ್ನಡ ಸಿನಿಮಾ ಆ ಥರದೊಂದಾಗಿದೆ. ಸೊ ತಮಿಳು ಸಿನಿಮಾದ ಮಟ್ಟಿಗೆ ಅಂದರೆ ತಮಿಳು ಸಿನಿಮಾಲಿ ಕಾಂಟೆಂಟ್ ಹೇಳ್ತಿರಲ್ಲ, ಆ ಥರ ಸಾಮಾನ್ಯ ಜನರ ವಿಷಯವನ್ನು ಎತ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ಈ ಥರದ ಸಿನಿಮಾನ ಮಾಡೋದು ಧೈರ್ಯ ತೋರಿಸಿದಂಥ ಥ್ಯಾಂಕ್ಸ್ ಥ್ಯಾಂಕ್ಸ್ ಟು ಯು. ಸೊ ಜನ ಈಗ ತಾನೇ ಫ್ರಮ್ಸು ಕೆಲವು ಸಿನಿಮಾಗಳನ್ನ ನೋಡಿ ನೀವೆಲ್ಲರೂ ಹಿಟ್ ಮಾಡ್ತಾ ಇದ್ದೀರಾ. ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರೋಲ್ಲ ಅನ್ನೋದನ್ನ ಸುಳ್ಳು ಮಾಡ್ತಾ ಇದ್ದೀರಾ. ನಂಬಿಕೆ ಬರಬೇಕು, ನೀವು ಓಪನ್ ಮೈಂಡೆಡ್ನೆಸ್ ಇಂದ ಬರಬೇಕು. ನಾವೆಲ್ಲ ತುಂಬ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ ಅಂತ ನಂಬಿ ನೀವು ಬರಬೇಕು. ಬಂದರೆ ಖಂಡಿತ ನಿಮಗೆ ಮೋಸ ಆಗೋದಿಲ್ಲ. ನಿಮ್ಮ ಭರವಸೆಯಿಂದ ಉಳಿಸ್ಕೊತೀವಿ ಅಂತ ನಾನು ಭರವಸೆ. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಕನ್ನಡ ಸಿನಿಮಾಗಳ ಬಗ್ಗೆ ಪ್ರತಿಯೊಂದು ಸಿನಿಮಾ ಮಾಡುವಾಗ ಆ ಸಿನಿಮಾ ಕ್ರಿಯೇಟರ್ಸ್ ಏನಿರ್ತಾರೆ ಅವ್ರ ಪ್ರಾಮಾಣಿಕತೆ ಎಲ್ಲರದ್ದು ಒಂದೇ ರೀತಿಯದ್ದಾಗಿರುತ್ತೆ ಅಂತ ಹೇಳ್ತೀವಿ. ಧನ್ಯವಾದಗಳು ಸರ್.